ಫ್ರೆಂಡ್ಸ್, ನಾವು ಮೊಬೈಲ್ ನಂಬರ್ನಿಂದ ಮೊಬೈಲ್ ನಂಬರ್ಗೆ ಅಂದರೆ ನಾವೀಗ ಫೋನ್ಪೇಯಿಂದ ಫೋನ್ಪೇಗೆ ಅಮೌಂಟನ್ನು ಸೆಂಡ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದ್ರೆ ವಿಡಿಯೋದ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ನೀವು ಫೋನ್ಪೇಯಿಂದ ಫೋನ್ಪೇಗೆ ಅಮೌಂಟನ್ನು ಸೆಂಡ್ ಮಾಡಬೇಕಂದ್ರೆ ನೀವು ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿ. ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಟು ಮೊಬೈಲ್ ನಂಬರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಎಂಟರ್ ಮೊಬೈಲ್ ನಂಬರ್ ಆರ್ ನೇಮ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದು ವೇಳೆ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಂಡಿದ್ರೆ ಅದನ್ನು ನೀವು ಇಲ್ಲಿ ಹೆಸರನ್ನ ಸರ್ಚ್ ಮಾಡಿ ಆ ಒಂದು ಮೊಬೈಲ್ ನಂಬರ್ ಇಲ್ಲಿ ಬರುತ್ತೆ. ಅಥವಾ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನೀವು ಮೊಬೈಲ್ ನಂಬರ್ನ ಎಂಟರ್ ಮಾಡಿದರೆ ಅಲ್ಲಿ ನಿಮಗೆ ಅವರ ಹೆಸರು ಕೂಡ ತೋರಿಸುತ್ತೆ. ಹೊಸ ಮೊಬೈಲ್ ನಂಬರ್ನ ಎಂಟರ್ ಮಾಡಿದರೆ ಅಥವಾ ನೀವು ಸೇವ್ ಮಾಡ್ಕೊಂಡಿರ್ತಕ್ಕಂಥ ಮೊಬೈಲ್ ನಂಬರ್ನ ಕೂಡ ನೀವು ಎಂಟರ್ ಮಾಡಿದರೆ ಕೂಡ ಅವರ ಹೆಸರು ತೋರಿಸುತ್ತೆ. ಅಂದರೆ ಫೋನ್ಪೇಗೆ ಯಾವ ಹೆಸರನ್ನು ಇಟ್ಟಿರ್ತಾರಲ್ಲ ಆ ಒಂದು ಹೆಸರು ತೋರಿಸುತ್ತೆ. ಹಾಗೆಯೇ ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ ಅಂತ ಕೂಡ ತೋರಿಸುತ್ತೆ. ಆ ನಂತರ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ, ಅದಕ್ಕಾಗಿ ನನಗೆ ಇಲ್ಲಿ ಅಮೌಂಟ್ ಎಲ್ಲ ತೋರಿಸ್ತಾ ಇದೆ. ನೀವು ಸೆಂಡ್ ಮಾಡಲಿಲ್ಲ ಅಂದರೆ ಇಲ್ಲೆಲ್ಲ ಎಂಟಿ ಆಗಿರುತ್ತೆ. ಇಲ್ಲಿ ನಿಮಗೆ ಎಂಟರ್ ಅಮೌಂಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಅಮೌಂಟನ್ನು ಸೆಂಡ್ ಮಾಡಬೇಕಂತ ಅನ್ಕೊಂಡಿದ್ರು ಅಷ್ಟು ಅಮೌಂಟನ್ನು ಇಲ್ಲಿ ನೀವು ಎಂಟರ್ ಮಾಡಿ. ನೀವು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಿದ ನಂತರ ನೀವು ಬೇಕಾದರೆ ನೀವು ಟೆಕ್ಸ್ಟ್ ಕೂಡ ಬರ್ಕೋಬಹುದು. ನೀವು ಯಾವ ಉದ್ದೇಶದಿಂದ ನೀವು ಅಮೌಂಟನ್ನು ಸೆಂಡ್ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲಿ ನಿಮಗೆ ಮೆಸೇಜ್ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟೆಕ್ಸ್ಟ್ ಕೂಡ ಬರಿಬಹುದು. ಎದಕ್ಕಾಗಿ ನೀವು ಅಮೌಂಟನ್ನು ಸೆಂಡ್ ಮಾಡ್ತಾ ಇದ್ದೀರಿ ಅಂತ ಕೂಡ ನೀವು ಬರ್ಕೋಬಹುದು ಅಥವಾ ಬಿಡ್ಬೋದು. ಆ ನಂತರ ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಯಾರಿಗೆ ಸೆಂಡ್ ಮಾಡ್ತಾ ಇರ್ತಾರಲ್ಲ ಅವರ ಮೊಬೈಲ್ ನಂಬರ್ ತೋರಿಸುತ್ತೆ. ನೀವು ಸೇವ್ ಮಾಡ್ಕೊಳ್ಳಿಲ್ಲ ಅಂದರೆ ಸೇವ್ ಮಾಡ್ಕೊಂಡ್ರೆ ಅವರ ಹೆಸರು ತೋರಿಸುತ್ತೆ. ಎಂಟರ್ UPI ಪಿನ್ ಅಂತ ಬಂದಿರುತ್ತಲ್ಲ, ನೀವು ಪಿನ್ ನಂಬರ್ನ ಸೆಟ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಪಿನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಂಟರ್ ಮಾಡಿ. ನೀವು ನಿಮ್ಮ UPI ID ಪಿನ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನೀವು ಯಾರಿಗೆ ಅಮೌಂಟನ್ನು ಸೆಂಡ್ ಮಾಡಬೇಕಂತ ಅನ್ಕೊಂಡಿದ್ರು ಅವರಿಗೆ ಅಮೌಂಟ್ ಸೆಂಡ್ ಆಗುತ್ತೆ. ಅಮೌಂಟ್ ಸೆಂಡ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. SMS ಕೂಡ ಬರುತ್ತೆ ನಿಮಗೆ. ಈ ರೀತಿಯಾಗಿ ನೀವು ಫೋನ್ಪೇನಲ್ಲಿ ಅಮೌಂಟನ್ನು ಈಸಿಯಾಗಿ ನೀವು ಯಾರಿಗೆ ಬೇಕಾದರೂ ಸೆಂಡ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.